ಕಲ್ಪಿಸಿಕೊಳ್ಳೋದಕ್ಕೂ ಕಷ್ಟವಾಗಬಹುದಾದಂತಹ ಕ್ಷಿಪ್ರಕ್ರಾಂತಿಯೊಂದಕ್ಕೆ ರಾಜ್ಯ ರಾಜಕೀಯ ಸಜ್ಜಾಗಿದೆಯಾ? ಕಾರಣ ಇಷ್ಟೇ, ಹೈಕಮಾಂಡ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಅವರನ್ನು ಪೂರ್ಣಾವಧಿಗೆ ಮುಂದುವರಿಸುವ ಸಾಧ್ಯತೆ ಇದೆ. 2.5 ವರ್ಷ ಅನ್ನುವಂತಹ ಹಳೆಯ ಲೆಕ್ಕ ಅಥವಾ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಭ್ರಮಿಸಿದ್ದಂತಹ, ಆ ಭ್ರಮೆಯನ್ನು ಸೃಷ್ಟಿಸಿದ್ದಂತಹ ಹೇಳಿಕೆ, ಅದಕ್ಕೆ ಪೂರಕವಾದಂತಹ ನರೇಟಿವ್ ಸೆಟ್ ಮಾಡಿದ್ದು, ಇವೆಲ್ಲವೂ ಕೂಡ ನಿಜವೋ ಸುಳ್ಳು ಅನ್ನುವಂತಹ ಗೊಂದಲಗಳ ಮಧ್ಯೆ ಇದ್ದಾಗಲೇ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಅವರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಿಸ್ತು. ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಇಂಥದ್ದೊಂದು ಮೆಸೇಜನ್ನು ಕೊಟ್ಟರು? ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಬ್ಬರು ನಾಯಕರು, ಒಂದು ಕುಂದ ಮತ್ತೊಂದು ಮದ್ದು, ಎರಡೂ ಕಡೆ ಕುಂದ ಗೊತ್ತಿರುತ್ತೆ ನಿಮಗೆ, ಮದ್ದು ಅಂದರೆ ಏನು ಅಂತ, ಅದೇ ಇಂಪಾರ್ಟೆಂಟ್. ಒಬ್ಬ ನಾಯಕನ ಕಾರಣಕ್ಕೆ ಇಬ್ಬರು ಒಂದೇ ಸಮಾಜದ ನಾಯಕರು ಸಚಿವ ಸ್ಥಾನವನ್ನು ಕಳ್ಕೊಂಡ್ರು. ಯಾವ ಮಹಾನಾಯಕನ ವಿರುದ್ಧ ಅವರ ಆಕ್ರೋಶ, ದ್ವೇಷ, ರಾಜಕೀಯ ದ್ವೇಷ ಈ ಕ್ಷಣಕ್ಕೂ ಜೀವಂತವಾಗಿ ಉರಿತಿದೆಯೋ ಅಂತಹ ನಾಯಕನ ವಿರುದ್ಧ ಬಂಡೆದ್ದವರು. ಹೈಕಮಾಂಡ್ ಭೇಟಿಗೆ ಅವರು ಆಹ್ವಾನ ಕೊಟ್ಟಿಲ್ಲ. ನನಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ನಾನಂತೂ ಹೋಗೋದಿಲ್ಲ ಅಂತ ಸಿದ್ದರಾಮಯ್ಯರು ಹೇಳಿದ ಮೇಲೂ ಕೂಡ ನಾನು ನನ್ನ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗ್ತಿಲ್ಲ, ನನ್ನ ಸ್ನೇಹಿತರ ಮದುವೆ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಹೊರತರು. ಆದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬಿಡೋಕ್ಕೆ 3-4 ದಿನಗಳಿಗೆ ಮುಂಚೆನೇ ಇಬ್ಬರು ದೆಹಲಿಯಲ್ಲಿ ಕಾಣಿಸ್ಕೊಂಡ್ರು. ಒಬ್ಬರು ರಮೇಶ್ ಜಾರಕಿಹೊಳಿ, ಮತ್ತೊಬ್ಬರು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು. ಯಾರ್ಯಾರ ಜೊತೆಲಿ? ವಿ ಸೋಮಣ್ಣ ಅವ್ರ ಜೊತೆಲಿ ಕಾಣಿಸ್ಕೊಳ್ತಾರೆ ರಾಜೇಂದ್ರ ರಾಜಣ್ಣ ಅವರು. ರಮೇಶ್ ಜಾರಕಿಹೊಳಿ ಅವರು ಎಲ್ಲಿಗೆಲ್ಲ ಹೋಗಿ ಬಂದರು, ಕುಮಾರ್ ಬಂಗಾರಪ್ಪ ಸೇರಿದಂತೆ ಒಂದಷ್ಟು ನಾಯಕರು. ಇಬ್ಬರಿಗೂ ಸಂಬಂಧ ಇದೆಯಾ? ಸಂಬಂಧ ಇದೆ. ಒಬ್ಬರು BJPಯ ಶಾಸಕರು, ಮತ್ತೊಬ್ಬರು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು. ಆದರೂ ಇಬ್ಬರಿಗೂ ಒಂದು ಸಂಬಂಧ ಇದೆ. ಇಬ್ಬರೂ ಕೂಡ ಸಮಾನ ದುಃಖಿಗಳು. ಆ ದುಃಖಕ್ಕೆ ಕಾರಕವಾಗಿದ್ದು ಒಬ್ಬರೇ ವ್ಯಕ್ತಿ ಅನ್ನೋದನ್ನ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಗೊತ್ತಿರಬಹುದಾದಂಥ ಮತ್ತು ರಾಜಕಾರಣದ ವಿದ್ಯಾರ್ಥಿಗೂ ಕೂಡ ಗೊತ್ತಿರೋ ಹೆಸರು, ಅದು ಡಿ ಕೆ ಶಿವಕುಮಾರ್. ಒಂದು ವೇಳೆ ಅದಾಗಲ್ಲ, ಒಂದು ವೇಳೆ ನೀವು ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದಾದರೆ ಕಾಂಗ್ರೆಸ್ನಿಂದ 2 ಟೀಮ್ಗಳನ್ನು ಕರ್ಕೊಂಬರೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಒಬ್ಬರು ರಮೇಶ್ ಜಾರಕಿಹೊಳಿ ಅವರು, ಅವರಿಂದ ಯಾರಿರಬಹುದು? ರಾಜೇಂದ್ರ ರಾಜಣ್ಣ ಅವರ ಟೀಮ್ ಮತ್ತೊಂದು ಕಡೆ. ನಮಗಂತೂ ಇಷ್ಟ ಇಲ್ಲ, ನಾವಾಗಂತ BJPಗೆ ಬರ್ತೀವಿ ಅಲ್ಲ, ಆದರೆ ಒಂದೊಂದು ಟೀಮ್ ಸಜ್ಜಾಗಿ ನಿಂತಿದೆ. ಆ ನಂಬರ್ ಎಷ್ಟಿರಬಹುದು? ಒಬ್ಬ DCM KPCC ಅಧ್ಯಕ್ಷರು ಬರ್ರಿ ನನ್ನಿಂದ ನಿಂತ್ಕೊಳ್ಳಿ ಅಂದರೆ 14-15 ಜನ ನಿಂತ್ಕೊಳ್ಳೋದಿಲ್ಲ. ಆದರೆ ನಾನು ಆರಂಭದಲ್ಲೇ ಹೇಳಿದೆ ನಿಮಗೆ, ಊಹೆಗೂ ನಿಲುಕದ, ಕಲ್ಪಿಸಿಕೊಳ್ಳೋಕ್ಕೂ ಆಗದಂತಹ ಒಂದು ಕ್ಷಿಪ್ರಕ್ರಾಂತಿ ಅಂತ. ಸುಮಾರು 99 ಶಾಸಕರು, ಒಂದು ಕಡೆ 44, ಒಂದೊಂದು ಕಡೆ 45. ಇನ್ನೊಬ್ಬರು ಯಾಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆ ಬರಬಹುದು. ಅಂದರೆ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸುವ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಇರಬೇಕು ಅಂತ ಬಯಸುವವರ ಸಂಖ್ಯೆ 100 ಇದೆ ಅನ್ನೋದನ್ನು ತೋರಿಸುವ ಲೆಕ್ಕ ಅಷ್ಟೆ. ಇದನ್ನೇ 2 ಟೀಮ್ ಈಗ ಲೆಕ್ಕಾಚಾರ ಹಾಕ್ಕೊಳ್ತಿರುವಂಥದ್ದು. ಈ ಇಬ್ಬರೂ ನಾಯಕರು ಎಲ್ಲಿಗೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ? ಫಸ್ಟ್ ಡಿ ಕೆ ಶಿವಕುಮಾರ್ ಅವರನ್ನು ವಿರೋಧಿಸಬಹುದಾದಂತಹ ಕರ್ನಾಟಕದ NDA ಕೂಟದ ನಾಯಕ ಅದು ಕುಮಾರಸ್ವಾಮಿ ಅವರು ಫಸ್ಟೇ ಹೇಳಿಬಿಡ್ತಾರೆ, ಎಸ್ ನಾವು ನಿಮಗೆ ಬೆಂಬಲಿಸ್ತೀವಿ, ನೀವು ಅಷ್ಟು ಶಾಸಕರನ್ನು ಕರ್ಕೊಂಬಂದರೆ ಆ ಶಾಸಕರನ್ನು ಕಾಪಾಡುವ, ಜೋಪಾನ ಮಾಡುವ ಜವಾಬ್ದಾರಿ ನಮ್ಮದು, ನೋ ಡೌಟ್ ಕೊಡ್ತಾರೆ. ಕುಮಾರಸ್ವಾಮಿ ಅವ್ರಿಗೂ ಬೇಕಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬೇಕಿಲ್ಲ. ಒಂದು ವೇಳೆ ಅಂತಹ ಅವಿಶ್ವಾಸ ಗೊತ್ತುವಳಿನೇ ಆದರೆ JDSನಲ್ಲಿರೋ 18 ಶಾಸಕರಲ್ಲಿ 18 ಶಾಸಕರ ನಿಂತು ಸಿದ್ದರಾಮಯ್ಯ ಅವರಿಗೆ ಬಾಹ್ಯ ಬೆಂಬಲ ಘೋಷಿಸುವ ಸಾಧ್ಯತೆ ಹೆಚ್ಚು ಇದೆ.
8ನೇ ತಾರೀಕು, ಡಿಸೆಂಬರ್ 8ನೇ ತಾರೀಕು. ಒಂದು ರೀತಿಯಲ್ಲಿ ನೋಡಿ, ಅವಿಶ್ವಾಸ ಗೊತ್ತುವಳಿ ಮಂಡಿಸೋದು ಕೂಡ BJP ಸಿದ್ದರಾಮಯ್ಯ ಅವರನ್ನು ಇನ್ನೂ 6 ತಿಂಗಳ ಕಾಲ ಭದ್ರವಾಗಿ ಕೂರಿಸಬಹುದು ಅನ್ನೋ ಒಂದು ಲೆಕ್ಕ. ಮತ್ತೊಂದು, ಸಿದ್ದರಾಮಯ್ಯ ಅವರ ತಾಕತ್ತೆಷ್ಟಿದೆ ಅನ್ನೋದನ್ನು DK ಶಿವಕುಮಾರ್ ಅವರಿಗೆ ಸದನದ ಒಳಗಡೆನೆ ಪ್ರದರ್ಶಿಸುವ, ತೋರಿಸಿಕೊಡುವ ಪ್ರಯತ್ನ ಇದ್ದಿರಬಹುದು. ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿಕೊಂಡೇನೆ ಕಾಂಗ್ರೆಸ್ ಹೈಕಮಾಂಡ್ ಇದೇ ವೇಣುಗೋಪಾಲ್ ಅವರ ಮೂಲಕ, ನೀವು ತಲೆನೇ ಕೆಡಿಸ್ಕೊಬಿಡಿ, ನಿಮ್ಮನ್ನು ಕುರ್ಚಿಯಿಂದ ಇಳಿಸೋದಿಲ್ಲ, 28ರ ತನಕನೂ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಇಷ್ಟನ್ನು ಹೇಳಿ ಹೋಗಿರುವಂಥದ್ದು ಮಂಗಳೂರಿನ ಕೋಣಾಜಿ ಗಾಂಧಿ ಗುರು ಮೈದಾನದಲ್ಲಿ ನಡೆದಂತಹ ನಾರಾಯಣ ಗುರುಗಳ ಮತ್ತು ಮಹಾತ್ಮ ಗಾಂಧಿಯವರ ಭೇಟಿಯ ಶತಮಾನೋತ್ಸವ ಕಾರ್ಯಕ್ರಮ ನಂತರದ ಒಂದು 15 ನಿಮಿಷಗಳ ಮೀಟಿಂಗ್ನಲ್ಲಿ. ಈ ಎಲ್ಲ ನೋಡಿದ ಮೇಲೆ DK ಶಿವಕುಮಾರ್ ಅವರಿಗೆ ನೀವು ನಂಬಲ್ಲ, ಕಳೆದ 3 ತಿಂಗಳಿಂದ ಪ್ರಯತ್ನಿಸ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ, ಅವ್ರಿಗೆ ಸಿಗ್ತಿಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ BK ಹರಿಪ್ರಸಾದ್ ಅವರಿಗೆ ರಾಹುಲ್ ಗಾಂಧಿ ಸಿಗ್ತಾರೆ, ದಮನಿತ ನಾಯಕ ಪ್ರಿಯಾಂಕ್ ಖರ್ಗೆ, ಯುವ ನಾಯಕ, ಫೆರೋಷಿಯಸ್ ಲೀಡರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಗ್ತಾರೆ. ಆದರೆ DK ಶಿವಕುಮಾರ್ ಅವರಿಗೆ ಟ್ರಬಲ್ ಶೂಟರ್ಗೆ ಸಿಗ್ತಿಲ್ಲ. ಟ್ರಬಲ್ ಶೂಟರೇ ಟ್ರಬಲ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಸಮಸ್ಯೆ ಅವ್ರಿಗೇನೆ. ನೋಡಿ, ಈ 99 ಸರಿ ಸುಮಾರು 100 ಶಾಸಕರ ಲೆಕ್ಕ ಏನಿದೆ ಅದು ಹೈಕಮಾಂಡ್ ಕಿವಿಗೆ ಬೀಳುತ್ತೆ. ಯಾವ ನಾಯಕನ ಹಿಂದೆ ಇಷ್ಟು ದೊಡ್ಡ ಬೆಂಬಲ ಇದೆ, ಶಾಸಕರ ಬಲ ಇದೆ ಅನ್ನೋದೇ ಆದರೆ ಅಂಥವ್ರನ್ನು CM ಸ್ಥಾನದಿಂದ ಇಳಿಸೋದಿಲ್ಲ. ಇಲ್ಲ ಅಂದಿದ್ದರೆ ಮತ್ತೂ ಒಂದು ಸಲ ಹೇಳಬಹುದು, ಮೇ 20, 2023 ಅವತ್ತೇನೆ ಸಿದ್ದರಾಮಯ್ಯ ಅವರ ಬದಲಿಗೆ DK ಶಿವಕುಮಾರ್ ಅವರನ್ನು CM ಮಾಡಬಹುದಿತ್ತು. ಅಹಿಂದ ಶಕ್ತಿ, ಅಹಿಂದ ಮತದಾರರ ಒಗ್ಗಟ್ಟು, ಅಹಿಂದ ಕಮಿಟ್ಮೆಂಟ್ ಕಾಂಗ್ರೆಸ್ಗೆ ದಂಡಿಯಾಗಿ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರ 140 ಶಾಸಕರು ಇವತ್ತು ಕಾಂಗ್ರೆಸ್ ಬತ್ತಳಿಕೆಯಲ್ಲಿರೋದು. ಸುಖ ಸುಮ್ಮನೆ ಅವ್ರು ಗೆದ್ದು ಬಂದಿಲ್ಲ, ಸುಖ ಸುಮ್ಮನೆ ಮತಗಳು ಕೂಡ ಅವ್ರಿಗೆ ಸಿಕ್ಕಿಲ್ಲ. ಅಹಿಂದ ಮತಗಳು ಯಾರಿಗೆ ಹೆಚ್ಚು ಬೀಳುತ್ತೆ ರೇಷ್ಯೋ, ಅವರು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ. ಒಂದೊಂದ್ಸಲಿ ಕಾಂಗ್ರೆಸ್, ಮತ್ತೊಂದ್ಸಲಿ ಕಾಂಗ್ರೆಸ್ಸೇತರ ಪಕ್ಷಗಳು. ಇದೇ ಕಾರಣಕ್ಕೆ ನೋಡಿ, 99 ಶಾಸಕರು ಸಿದ್ದರಾಮಯ್ಯ ಅವರ ಜೊತೆ ನಿಲ್ತಾರೆ. ವಾಟಾಳ್ ನಾಗರಾಜ್ ಅವರು ಹೇಳ್ತಾರೆ, ಒಂದು ವೇಳೆ ನೀವು ಅವ್ರನ್ನೇನಾದ್ರು ಇಳಿಸೋಕೋದ್ರೆ ದಂಗೆ ಹೇಳ್ತಾರೆ ಜನ. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೇ 99 ಶಾಸಕರ ಒಂದು ಕ್ಷಿಪ್ರಕ್ರಾಂತಿ ಸಿದ್ಧವಾಗಿದೆ. ಒಂದು ವೇಳೆ DK ಶಿವಕುಮಾರ್ ಅವರು ಯಾವುದೇ ಪ್ರಭಾವವನ್ನು ಹೈಕಮಾಂಡ್ ಮಟ್ಟದಲ್ಲಿ ಪ್ರಯೋಗಿಸೋಕ್ಕೂ ಸಾಧ್ಯ ಆಗ್ತಿಲ್ಲ. ಇದ್ದಂತಹ ಒಬ್ಬ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿಗೆ ಬರೋದು, ಮತ್ತು ರಾಹುಲ್ ಗಾಂಧಿ ಅವರು ಹೇಳೋ ತನಕ ಇಲ್ಲಿಗೆ ಬರೋದಿಲ್ಲ. ಹಾಗಿದ್ರೆ ಈ 99 ಶಾಸಕರ ಲೆಕ್ಕ ವಾಟಾಳ್ ನಾಗರಾಜ್ ಅವರು ಹೇಳ್ತಿರೋ ಪ್ರಕಾರ ದಂಗೆ ಹೇಳ್ತಾರೆ ಎನ್ನುವಂತಹ ವಿಚಾರ ಸಿದ್ದರಾಮಯ್ಯ ಅವರನ್ನು ಸುಲಭಕ್ಕೆ CM ಸ್ಥಾನದಿಂದ ಇಳಿಸೋಕ್ಕೆ ಸಾಧ್ಯನಾ? DK ಶಿವಕುಮಾರ್ ಅವರು ಇದಕ್ಕೆ ಪರ್ಯಾಯವಾಗಿ ಶಾಂತಿಯ ಮಾರ್ಗ, ಸಂಧಾನದ ಮಾರ್ಗ ಹಿಡಿಯೋದು ಉತ್ತಮ ಅಂತ ಅನಿಸೋದಿಲ್ವಾ? ಕಮೆಂಟ್ ಮಾಡಿ.